ಇಂದು ಸಂಜೆ 6 ಗಂಟೆಗೆ ಕದನ ವಿರಾಮ ಘೋಷಿಸಿದ್ದ ಪಾಕಿಸ್ತಾನ ಮತ್ತು ಭಾರತ ಯುದ್ಧದ ಸನ್ನಿವೇಶವನ್ನು ತಿಳಿಗೊಳಿಸಲು ಪ್ರಯತ್ನಿಸಿದ್ದವು. ಈ ಕದನ ವಿರಾಮಕ್ಕೆ ಗೌರವಯುತವಾಗಿ ಒಪ್ಪಿದ ಭಾರತ ತನ್ನ ಕಡೆಯಿಂದ ಸಂಪೂರ್ಣ ಕದನ ವಿರಾಮವನ್ನು ಅನುಸರಿಸುತ್ತಿತ್ತು. ಆದರೆ ಈಗ ಬಂದ ಸುದ್ದಿ ಸಮಾಚಾರಗಳ ಪ್ರಕಾರ ಪಾಕಿಸ್ತಾನವು ತನ್ನ ಹಳೆಯ ಚಾಳಿಯನ್ನು ಮುಂದುವರೆಸಿದ್ದು, ಕದನ ವಿರಾಮ ಘೋಷಿಸಿದ್ದ ಕೇವಲ 4 ಗಂಟೆ ಒಳಗಾಗಿ ಕದನ ವಿರಾಮವನ್ನು ಉಲ್ಲಂಘಿಸಿದೆ. ಈಗಿನ ಸುದ್ದಿಯ ಪ್ರಕಾರ ಪಾಕಿಸ್ತಾನವು ಜಮ್ಮು ಮತ್ತು ಕಾಶ್ಮೀರದ ಉಧಂಪುರ್, ಶ್ರೀನಗರ್, ರಾಜಸ್ಥಾನದ ಕಚ್ ಮುಂತಾದ ಸ್ಥಳಗಳಲ್ಲಿ ತನ್ನ ಡ್ರೋನ್ ದಾಳಿಯನ್ನು ಮುಂದುವರೆಸಿದ್ದು, ಹಿಂದಿನ ಡ್ರೋನ್ ದಾಳಿಗಳಿನ ಹೆಚ್ಚಿನ ಪ್ರಮಾಣದ ದಾಳಿಯನ್ನು ನಡೆಸಿದೆ ಎಂದು ಸುದ್ದಿಗಳ ಪ್ರಕಾರ ತಿಳಿದು ಬಂದಿದೆ. ಈ ನಡವಳಿಕೆಯ ಪ್ರಕಾರ ಪಾಕಿಸ್ತಾನವು ಮತ್ತೆ ತನ್ನ ಚಾಳಿಯನ್ನು ಮುಂದುವರಿಸಿದ್ದು ಹಾಗೂ ಕುತಂತ್ರ ಬುದ್ಧಿಯನ್ನು ತೋರಿಸಿದೆ. ಪಾಕಿಸ್ತಾನದ ಈ ಡ್ರೋನ್ ದಾಳಿಗಳು ಭಾರತದ ಮಿಲಿಟರಿ ಪ್ರದೇಶಗಳನ್ನು ಗುರಿಯಾಗಿಸಿಕೊಂಡು ನಡೆಸಿದ್ದು, ಭಾರೀ ಪ್ರಮಾಣದ ಶೆಲ್ ದಾಳಿಗಳ ಮುಖಾಂತರ ಪಾಕಿಸ್ತಾನವು ಭಯೋತ್ಪಾದಕರನ್ನು ಭಾರತಕ್ಕೆ ನುಸುಳಲು ನೆರವು ನೀಡುತ್ತಿದೆ. ಈ ಕ್ಷಣದ ಮಾಹಿತಿಯ ಪ್ರಕಾರ ಪಠಾಣ್ ಕೋಟ್ ಪ್ರದೇಶದಲ್ಲಿ ಬ್ಲಾಕ್ಔಟ್ ಆಗಿದೆ ಹಾಗೂ ಜಮ್ಮು ಕಾಶ್ಮೀರದ ಲಾಲ್ ಚೌಕ್ನ ಮೇಲೆ ಡ್ರೋನ್ಗಳ ಹಾರಾಟ ನಡೆದಿದೆ. ಇದಕ್ಕೆ ಪ್ರತ್ಯುತ್ತರವಾಗಿ ಭಾರತದ ಆಂಟಿ ಡ್ರೋನ್ ವ್ಯವಸ್ಥೆಯು ತಕ್ಕ ಉತ್ತರ ನೀಡುತ್ತಿದೆ ಹಾಗೂ ಪಾಕಿಸ್ತಾನದ ಡ್ರೋನ್ಗಳನ್ನು ಹೊಡೆದು ಉರುಳಿಸುತ್ತಿದೆ. ಈ ಕದನದ ವಿರಾಮ ಉಲ್ಲಂಘನೆಯು ಪಾಕಿಸ್ತಾನದ ನಿಯತ್ತನ್ನು ಸಂಪೂರ್ಣವಾಗಿ ಇಡೀ ಪ್ರಪಂಚದ ಮುಂದೆ ತೆರೆದಿಟ್ಟಿದೆ ಹಾಗೂ ಪಾಕಿಸ್ತಾನವು ನಂಬಲು ಅನರ್ಹವಾದ ದೇಶವೆಂದು ಸಾಬೀತುಪಡಿಸಿದೆ. ಈ ಡ್ರೋನ್ ದಾಳಿಗಳು ಭಾರತದ ನಾಗರಿಕರನ್ನು ಗುರಿಯಾಗಿ ನಡೆಸಿದ್ದು, ಈ ಮೂಲಕ ಪಾಕಿಸ್ತಾನವು ತನ್ನ ಬೇಜವಾಬ್ದಾರಿತನವನ್ನು ಪ್ರಪಂಚದ ಮುಂದೆ ಮತ್ತೊಮ್ಮೆ ಸಾಬೀತುಪಡಿಸಿದೆ. ಈ ಎಲ್ಲ ಬೆಳವಣಿಗೆಗಳನ್ನು ಗಮನಿಸಿ ಹೇಳುವುದಾದರೆ, ಭಾರತವು ತನ್ನ ಪ್ರಬುದ್ಧತೆಯನ್ನು ತೋರಿಸಿತು. ಎಲ್ಲಿಯೂ ಸಹ ನಾಗರಿಕರನ್ನು ಗುರಿಯಾಗಿಸಿ ದಾಳಿ ನಡೆಸದೆ ಕೇವಲ ಉಗ್ರರ ತಾಣಗಳನ್ನು ಹಾಗೂ ಉಗ್ರರ ಗುರಿಯಾಗಿಸಿ ದಾಳಿ ನಡೆಸಿ ತನ್ನ ಉಗ್ರರ ವಿರುದ್ಧ ಹೋರಾಟಕ್ಕೆ ಮತ್ತಷ್ಟು ಪುಷ್ಟಿ ನೀಡಿದೆ ಹಾಗೂ ತನ್ನ ಜವಾಬ್ದಾರಿಯುತ ನಡೆಯಿಂದ ತಾನೇಕೆ ಒಂದು ವಿವೇಚನಾಯುತ ಪ್ರಜಾಪ್ರಭುತ್ವವೆಂದು ಸಾಬೀತುಪಡಿಸಿದೆ. ಭಾರತದ ದಾಳಿಗಳು ಕೇವಲ ಪಾಕಿಸ್ತಾನದ ಪ್ರಚೋದನೆಗೆ ಪ್ರತ್ಯುತ್ತರವಾಗಿದೆ ಹೊರತು ಸ್ವಯಂ ಘೋಷಿತವಾಗಿ ಭಾರತವು ದಾಳಿ ನಡೆಸಿಲ್ಲ ಎಂಬುದನ್ನು ಸಾಬೀತುಪಡಿಸಿದೆ. ಇದೇ ರೀತಿಯ ಹೆಚ್ಚಿನ ಅಪ್ಡೇಟ್ಸ್ಗಾಗಿ ಈ ಕೂಡಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕನ್ನ ಕ್ಲಿಕ್ ಮಾಡಿ.